ನಮಸ್ಕಾರ, ಎಲ್ಲರಿಗೂ ಯಶಸ್ವಿ ಕನ್ನಡ ವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಎವ್ರಿವನ್ ಟು ಯಶಸ್ವಿ ಕನ್ನಡ ವಾಣಿ ಯೂಟ್ಯೂಬ್ ಚಾನಲ್. ಇವತ್ತು ನಾವೇನು ಮಾಡ್ತಿದ್ದೀವಿ? ಇವತ್ತು ನಾವು 7ನೇ ತರಗತಿಯ ಸಿರಿ ಕನ್ನಡ ಟೆಕ್ಸ್ಟ್ ಬುಕ್ ಇಂದ ಒಂದು ಪಾಠವನ್ನು ಮಾಡ್ತಿದ್ದೀವಿ. ಟುಡೇ ವಿ ಆರ್ ಗೋಯಿಂಗ್ ಟು ಡೂ ಅ ಲೆಸನ್ ಫ್ರಮ್ 7th ಸ್ಟ್ಯಾಂಡರ್ಡ್ ಸಿರಿ ಕನ್ನಡ ಟೆಕ್ಸ್ಟ್ ಬುಕ್. So before starting with the lesson, I request you all to take out your textbook, pencil, eraser, sit in a quiet place ಮತ್ತೆ wear your phone. We'll start with the lesson. ಇವತ್ತಿನ ಪಾಠ ಚಗಳಿ ಇರುವೆ. ಚಗಳಿ ಇರುವೆ. So this is very favorite part because this author is my favorite author in Kannada. So ಯಾರು author ಅಂದರೆ KP ಪೂರ್ಣಚಂದ್ರ ತೇಜಸ್ವಿ. ಯಾರು KP ಪೂರ್ಣಚಂದ್ರ ತೇಜಸ್ವಿ? Have you heard of ರಾಷ್ಟ್ರಕವಿ ಕುವೆಂಪು? Yes, ರಾಷ್ಟ್ರಕವಿ ಕುವೆಂಪು ಅವರ ಮಗ, his son is KP ಪೂರ್ಣಚಂದ್ರ ತೇಜಸ್ವಿ. So this author has written many books, very interesting books. So I request you all to read any of the book if you are free, ನೀವು ಫ್ರೀ ಟೈಮಲ್ಲಿ ಓದಿ. ಆ್ಯಂಡ್ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಇಟ್ಸ್ ಆಲ್ ಅಬೌಟ್ ದ ಏನಂತಾರೆ ಹಂಟಿಂಗ್ ಆಫ್ ಅ ಟೈಗರ್, ಹಂಟಿಂಗ್ ಆಫ್ ಅ ಚೀತಾ ಇರ್ಬೋದು. These kind of different stories ಇದೆ. So please do read these stories. So one of the story which is being written by Purnachandra Tejasvi is in today's lesson, Chagali Iruve. So start ಮಾಡೋಣ. Before starting, I will read the, so this lesson is a little bigger version. So ಅದಕ್ಕೆ have been made into 4 parts actually of this lesson. The first part we will do it today. ಯಾವುದು first part ಅಂದರೆ, so as given in the picture you can see, so this is the first part, the pravesha, the green color one which is in the box. Today I'm going to explain that one. So we'll start with the first part. ಕನ್ನಡದ ಪ್ರಖ್ಯಾತ ಸಾಹಿತಿ, ಪ್ರಖ್ಯಾತ ಅಂದರೆ ವೆರಿ ಫೇಮಸ್, ಸಾಹಿತಿ ಈಸ್ ಅ ಲಿಟ್ರೇಟರ್, ದ ನಾವೆಲಿಸ್ಟ್ ಇರ್ಬೋದು. KP ಪೂರ್ಣಚಂದ್ರ ತೇಜಸ್ವಿಯವರ ಪ್ರಸಿದ್ಧ ಮಿಲೇನಿಯಂ ಸರಣಿಯ ಪುಸ್ತಕಗಳಲ್ಲಿ, ದೇರ್ ಈಸ್ ಅ ಸೀರೀಸ್ ಆಫ್ ಅ ಬುಕ್ಸ್ ವಿಚ್ ಇಸ್ ಕಾಲ್ಡ್ ಆಸ್ ಅ ಮಿಲೇನಿಯಂ. ಸೊ ಇಸ್ ಅ ಫೇಮಸ್, ಪ್ರಸಿದ್ಧ ಅಂದರೆ ಫೇಮಸ್. ಫ್ರಮ್ ದಿಸ್ ಸೀರೀಸ್ 5ನೇ ಪುಸ್ತಕ, ದ 5th book is called ನೆರೆಹೊರೆಯ ಗೆಳೆಯರು, ಅವರ್ ನೇಬರಿಂಗ್ ಫ್ರೆಂಡ್ಸ್, ನೇಬರ್ ಫ್ರೆಂಡ್ಸ್ ಅಂತ ಇದೆ. ದರ್ ಈಸ್ ಅ ಬುಕ್ ಕಾಲ್ಡ್ ನೆರೆಹೊರೆಯ ಗೆಳೆಯರು. ಅದರಲ್ಲಿ ಒಂದು ಬರಹ, ಇನ್ ದಟ್ ದೆರ್ ಈಸ್ ಅ ಒನ್ ಲೇಖನ, ಒನ್ ಆರ್ಟಿಕಲ್, 3 ಇರುವೆಗಳು, 3 ants. ಇದರಲ್ಲಿ ತೇಜಸ್ವಿಯವರು ಒಂದು ಪ್ರಸಂಗವನ್ನು ಹೀಗೆ ವಿವರಿಸುತ್ತಾರೆ. ದರ್ ಇಸ್ ಅ ಒನ್ ಇನ್ಸಿಡೆಂಟ್ ದಟ್ ಈಸ್ ಬೀನ್ ಎಕ್ಸ್ಪ್ಲೈನ್ ಬೈ ತೇಜಸ್ವಿ ಲೈಕ್ ದಿಸ್. ಹೇಗೆ? ವಿಲ್ ಸಿ ಇಟ್ ನೌ. ಒಂದು ದಿನ, ಒನ್ ಡೇ, ನಾನು ನನ್ನ ತಮ್ಮ ಚೈತ್ರ, ಸೊ ಹಿಸ್ ಬ್ರದರ್ ನೇಮ್ ಇಸ್ ಚೈತ್ರ, ಅಂಡರ್ಲೈನ್ ಮಾಡ್ಕೊಳ್ಳಿ, ಮೈಸೂರಿನಲ್ಲಿ ಮನೆಯ ಮುಂದೆ, ಸೊ ದೇ ವರ್ ಸ್ಟೇಯಿಂಗ್ ಇನ್ ಮೈಸೂರು, ಇನ್ ಫ್ರಂಟ್ ಆಫ್ ದೇರ್ ಹೌಸ್, ಮನೆಯ ಮುಂದೆ, ಇನ್ ಫ್ರಂಟ್ ಆಫ್ ದ ಹೌಸ್, ಪನ್ನೇರಲು ಮರ, ದೇರ್ ಇಸ್ ಅ ಮರ ಕಾಲ್ಡ್, ಟ್ರೀ ಕಾಲ್ಡ್ ಪನ್ನೇರಲು, ನೇರಲು ಮರ, ಹತ್ತಿ ಹಣ್ಣುಗಳಿವೆಯೇ, ಸೊ ಡು ವಿ ಹ್ಯಾವ್ ಎನಿ ಫ್ರೂಟ್ಸ್, ಪನ್ನೇರಲು ಅಂತ ಹೇಳಿ ದೇ ವಾಂಟೆಡ್ ಟು ಚೆಕ್ ವಾಟ್ ಡು ವಿ ಸೇ ಫಾರ್ ಪನ್ನೇರಲು. ಅಂಡ್ ಸೆಕೆಂಡ್ ಟೈಮ್ ಕೊಡಿ, ಪನ್ನೀರ್ ಫ್ರೂಟ್. I just had a doubt. Fine. Paneer fruit. So they wanted to see, is there any fruits in the tree? Anta they wanted to check. So they wanted to climb the tree. Hatti hudukutiddaga, they climbed the tree and they were searching for the fruit. Hudukutiddaga, when they were searching, iddakiddante all of a sudden iruvegala dandu andre a group ನಮ್ಮ ಮೇಲೆ ಎರಗಿತು. It started attacking. It attacked them. ಮರದ ಮೇಲೆ ಎಲ್ಲಿಂದ ಬಂತು ಇರುವೆ? On the tree, that is on top of the tree. ಹೇಗೆ ಬಂತು ಇರುವೆ? How did the ಇರುವೆ come? How did the ant come ಅಂತ ಅತ್ತಿತ್ತ ನೋಡಿದೆ. He watched here and there. ಕೊಂಬೆಗಳ ಮೇಲೆ, ಕೊಂಬೆ ಅಂದ್ರೆ ಬ್ರಾಂಚ್, ಆನ್ ದ ಬ್ರಾಂಚ್ ಸಾಲು ಸಾಲಾಗಿ, ಲೈನಾಗಿ, ಕ್ಯೂನಲ್ಲಿ ಕೆಂಪು ಇರುವೆಗಳು, ರೆಡ್ ಆಂಟ್ಸ್ ನಮ್ಮತ್ತ ನುಗ್ಗುತ್ತಿದ್ದವು. They were coming towards them. Red ants were coming towards the author, ಮತ್ತೆ ತೇಜಸ್ವಿ ಮತ್ತೆ ಚೈತ್ರ. ಅಲ್ಲದೆ ನಮ್ಮ ತಲೆಯ ಮೇಲೆ, ಆನ್ ದ ಹೆಡ್, ಎಲೆಗಳನ್ನೇ ಸುತ್ತಿ ಮಾಡಿದ ದೊಡ್ಡ ಗಂಟಿನಿಂದ ಇರುವೆಗಳು ತುಪು ತುಪು ಉದುರುತ್ತಿದ್ದವು. ಆನ್ ಟಾಪ್ ಆಫ್ ಹಿಸ್ ಹೆಡ್ ದೇರ್ ವಾಸ್ ಅ ಬಿಗ್ ಬಾಲ್ ಕೈಂಡ್ ಆಫ್ ಅ ಸ್ಟ್ರಕ್ಚರ್ ವಿಚ್ ವಾಸ್ ಮೇಡ್ ಅಪ್ ಆಫ್ ಅ ಲೀವ್ಸ್. ರಿಮೆಂಬರ್ ದಿಸ್ ಬಾಲ್ ಕೈಂಡ್ ಆಫ್ ಅ ಸ್ಟ್ರಕ್ಚರ್ ವಿಚ್ ಇಸ್ ಮೇಡ್ ಅಪ್ ಆಫ್ ದ ಲೀವ್ಸ್. ಫ್ರಮ್ ದಟ್ ಬಾಲ್ ಕೈಂಡ್ ಆಫ್ ಸ್ಟ್ರಕ್ಚರ್ ದೇರ್ ವರ್ ants which were coming out and it were attacking these people. ಉದುರುತ್ತಿತ್ತು. It started falling on them. ಸಾವಿರಾರು ಇರುವೆಗಳು, thousands of ants ಇದ್ದುದರಿಂದ ಕಚ್ಚುತ್ತಿದ್ದ ಅವನ್ನು ಹೊಸಕಿ ಹಾಕಿ ಮುಯ್ಯಿ ತೀರಿಸಲು ಸಾಧ್ಯವಿರಲಿಲ್ಲ. I couldn't take a ಏನಂತಾರೆ, I couldn't take a grudge on them because there were so many ants. I couldn't kill them ಅಂತ the author is saying here. ಕೊಂಬೆಯಿಂದ ಒಂದೇ ಏಟಿಗೆ ಕೆಳಗೆ ಹಾರಿ
ಸೊ ಕೊಂಬೆಯಿಂದ ಫ್ರಮ್ ದ ಬ್ರಾಂಚ್ ಒಂದೇ ಏಟಿಗೆನ ಫಾರ್ ಒನ್ಲಿ ಒನ್ ಜಂಪ್ ಹೀ ಕೇಮ್ ಡೌನ್. ದೇ ಜಂಪ್ ಡೌನ್ ಫಾರ್ ಒನ್ ಅದಕ್ಕೇನೆ ಅಟ್ ಎ ಟೈಮ್ ದೇ ಜಂಪ್ ಟು ದ ಗ್ರೌಂಡ್. ಮೈ ಕೈಯೆಲ್ಲ ಮುತ್ತಿಕೊಂಡಿದ್ದ. ಹಿಸ್ ಹ್ಯಾಂಡ್ಸ್ ಆ್ಯಂಡ್ ಬಾಡಿ ವರ್ ಫಿಲ್ಡ್ ವಿತ್ ದ ಆ್ಯಂಡ್ಸ್. ಕಚ್ಚುತ್ತಿತ್ತು ಆ್ಯಂಡ್ ಇಟ್ ವಾಸ್ ಬೈಟಿಂಗ್ ಹಿಮ್. ಇರುವೆಗಳಿಂದ ಕೊಡವಿಕೊಂಡೆವು. ದೇ ಡಿಡ್ ಲೈಕ್ ದಿಸ್. ದಿಸ್ ಇಸ್ ಕಾಲ್ಡ್ ಕೊಡಬೋದು. ಓಕೆ, ಕೊಡವಿಕೊಂಡೆವು ಅಂದರೆ ದೇ ಜಸ್ಟ್ ರಿಮೂವ್ಡ್ ಆಲ್ ದ ಆ್ಯಂಡ್ಸ್ ಫ್ರಮ್ ದೇರ್ ಬಾಡಿ. ಗೂಡಿನಿಂದ ಇರುವೆಗಳು ಹೊರಬಂದು ಫ್ರಮ್ ದ ಗೂಡು ಅಂದರೆ ನೆಸ್ಟ್. ಇರುವೆಗಳು ಹೊರಬಂದು ಫ್ರಮ್ ದ ನೆಸ್ಟ್ ದೇ ಕೇಮ್ ಔಟ್ಸೈಡ್. ಆ್ಯಂಡ್ಸ್ ಕೇಮ್ ಔಟ್ಸೈಡ್. ಗೂಡಿನ ಮೇಲೆಲ್ಲ ನೆರೆದಿದ್ದ ಹಸುರೆಲೆಗಳನ್ನು, ಸೊ ಬೇಸಿಕಲಿ ದ ಲೀಫ್ the ball kind of a structure which is made up of a leaf, that is the nest of these ants. Sorry for the background dog barking noise. ಅಂಟಿಸಿ ಮಾಡಿದ್ದ ಗೂಡು ಈಗ ಕೆಂಪಗೆ ಕಾಣುತ್ತಿತ್ತು. ದ ಗ್ರೀನ್ ಲೀಫ್ ಸ್ಟ್ರಕ್ಚರ್, ಬಾಲ್ ಸ್ಟ್ರಕ್ಚರ್ ವಾಸ್ ಲುಕಿಂಗ್ ಲೈನ್ ರೆಡ್ ಕಲರ್ ನಾವು, ಬಿಕಾಸ್ ದ ಆ್ಯಂಡ್ಸ್ ವರ್ ಫಿಲ್ಡ್ ದ ನೆಸ್ಟ್. ಫುಲ್ಲಾಗಿ ಫಿಲ್ ಮಾಡಿರುತ್ತೆ. ದೇ ಕೇಮ್ ಔಟ್ಸೈಡ್ ಆ್ಯಂಡ್ ದೇ ವೆರ್ ಔಟ್ಸೈಡ್ ಕಂಪ್ಲೀಟ್ಲಿ ಆಫ್ ದ ನೆಸ್ಟ್. ಸೊ ದ ಗ್ರೀನ್ ಸ್ಟ್ರಕ್ಚರ್ ನಾವು ಲುಕ್ ಲೈಕ್ ಅ ರೆಡ್ ಸ್ಟ್ರಕ್ಚರ್, ರೆಡ್ ಬಾಲ್ ಥರ ಇತ್ತು. ಅಂಗಿಯ ಒಳಗೆ inside the shirt, inside the shorts, chaddi is a shorts, inside the shorts, ಎಲ್ಲ ಕಡೆಯೂ ಎವ್ರಿವೇರ್ ಸೇರಿಕೊಂಡು ಕಚ್ಚುತ್ತಿದ್ದ ಅವನ್ನು ಆ ಮರದಿಂದ ಹೇಗಾದರೂ ಉಚ್ಚಾಟಿಸಬೇಕು ಅಂದರೆ ವಿ ಶುಡ್ ಮೇಕ್ ದಮ್ ಟು ಕ್ವಿಟ್ ದ ಟ್ರೀ ಅಂತ ಹೇಳಿ, ಬಿಕಾಸ್ ಹಿ ವಾಸ್ ವೆರಿ ಫ್ರಸ್ಟ್ರೇಟೆಡ್. They were small children at that time. The ants were inside the shirt, ants were inside the shorts, and they wanted to get rid of that ants. They wanted the ants to go out of the tree. So they wanted to do something. ಏನು ಮಾಡ್ತಾರೆ? ದೃಢ ನಿಶ್ಚಯ ಮಾಡಿ, they decided ಮರವನ್ನು ಗಟ್ಟಿಯಾಗಿ ಹಿಡಿದು ಅಲ್ಲಾಡಿಸಿ. They hold the ಮರ ಗಟ್ಟಿಯಾಗಿ, ಸ್ಟ್ರಾಂಗ್ ಆಗಿ they caught the ಮರ. ಹಿಡಿ is a catch. ಅಲ್ಲಾಡಿಸು, shake. They shook the tree ಸ್ಟ್ರಾಂಗ್ಲಿ. ಆಗ ಗೂಡಿನಿಂದ ಫ್ರಮ್ ದ ನೆಸ್ಟ್ ಧಾರಾಕಾರವಾಗಿ ಪ್ಲೆಂಟಿ ಆಫ್ ಆ್ಯಂಡ್ಸ್, ಇರುವೆಗಳು ಹೊರಬಂದು ದಾಳಿಗೆ ಸಜ್ಜಾದವು. ದೇ ಕೇಮ್ ಔಟ್ಸೈಡ್ ಆ್ಯಂಡ್ ದೇ ವರ್ ಅಬೌಟ್ ಟು ಅಟ್ಯಾಕ್ ದೀಸ್ ಟು ಬಾಯ್ಸ್. ನಮ್ಮ ಪ್ರಯತ್ನ ಸತತವಾಗಿ ಮುಂದುವರಿಯಿತು. ದೇ ಕಂಟಿನ್ಯೂಡ್ ದಿಸ್ ಆ್ಯಕ್ಚುಲಿ. ಗೂಡಿಗೆ ಅಂಟಿಸಿದ್ದ ಎಲೆಗಳು ಬೇರೆ ಬೇರೆಯಾಗಿ ಇರುವೆಗಳು ಎಲ್ಲ ಉದುರಿ ಬಿದ್ದು ಹರಿದಾಡತೊಡಗಿದವು. ಐ ಆಮ್ ಸಾರಿ, ದಿಸ್ ಇಸ್ ಮೈ ಕ್ಯಾಟ್ ನಿಯರ್ ಮೈ ಲೆಗ್, ಶಿ ಇಸ್ ಟ್ರಬ್ಲಿಂಗ್ ಮೀ. ಓಕೆ, ಏನಾಗುತ್ತೆ? ದ ಬಾಲ್ ಕೈಂಡ್ ಆಫ್ ಸ್ಟ್ರಕ್ಚರ್ ವಿಚ್ ಇಸ್ ಮೇಡ್ ಅಪ್ ಆಫ್ ಅ ಲೀಫ್. ನೌ ದ ಲೀವ್ಸ್ ಗಾಟ್ ಡಿಟ್ಯಾಚ್ಡ್. ದ ಗೂಡ್ ಇಸ್ ನೆಸ್ಟ್ ಹೊಡೆದೋಗುತ್ತೆ. ದ ನೆಸ್ಟ್ ಇಸ್ ಬ್ರೋಕನ್. ಇರುವೆಗಳು ದೇ ಸ್ಟಾರ್ಟೆಡ್ ಫಾಲಿಂಗ್ ಡೌನ್ ಆ್ಯಂಡ್ ದೇ ಫೆಲ್ಟ್ ಹ್ಯಾಪಿ ನೌ, ಬಿಕಾಸ್ ದೇ ವರ್ ಲೈಕ್ ಓಕೆ, ದೇ ಗಾಟ್ ದೇರ್ ಲೆಸನ್ ಬಿಕಾಸ್ ದೇ ಬೈಟೆಡ್ ಅಸ್ ಅಂತ. ದೀಸ್ ಟೂ ಚಿಲ್ಡ್ರನ್ ದೇ ವರ್ ಹ್ಯಾಪಿ ಅಬೌಟ್ ಇಟ್ ಆ್ಯಂಡ್ ದೇ ವೆಂಟ್ ಟು ದೇರ್ ಅಪ್ಪನ ಹತ್ರ ಹೋಗಿ ಹೇಳ್ತಾರೆ, ನಮ್ಮ ತಂದೆಯವರಿಗೆ. ಅಪ್ಪ ಯಾರು? ಕುವೆಂಪು. ಈ ವಿಷಯ ತಿಳಿಸಿದಾಗ ದೇ ಟೋಲ್ಡ್ ಅಬೌಟ್ ದಿಸ್ ಟಾಪಿಕ್. ದೆನ್ ಅಪ್ಪ ಟೋಲ್ಡ್, ದಿಸ್ ಈಸ್ ಕಾಲ್ಡ್ ಚಗಳಿ ಇರುವೆ. ಸೊ ದ ನೇಮ್ ಆಫ್ ದ ಆಂಟ್ ಇಸ್ Chagali Iruve. In English it is called the weaver ant. So if you get a chance to look into the weaver ant nest, how beautifully they build the nest, you can have a look about that one. Okay. ಮಲೆನಾಡಿಗಳಲ್ಲಿ ಅವುಗಳ ಮೊಟ್ಟೆ ಮರಿಗಳನ್ನೆಲ್ಲ ಹಿಡಿದು ಅರೆದು ಚಟ್ನಿ ಮಾಡಿ ಊಟಕ್ಕೆ ನೆಂಚಿಕೊಳ್ಳುತ್ತಾರೆಂದು ಹೇಳಿದರು. There is also a recipe, a chutney that is made from this chagali iruve. They take the mari, the babies and the motte, the eggs, and they grind it and they'll make a chutney out of it and they'll eat. Elli? Malenadalli. What is Malenadu? Malenadu is a part of Karnataka which is called as Malenadu, especially the Western Ghats. Yake Malenadu antare? Why do they call Malenadu? Because it's a Western Ghats where most of the time they expect there will be a more rainfall, and also there are more number of mountains are there. Always a pitch greenery place, a beautiful place, variety of species are there. A dense forest is there. So this place is a boon for the universe actually. So wherever we have a dense forest region, we should not spoil that region. We should take care of that. We should be responsible in protecting that place. So such place in Karnataka, one of the place, the Western Ghats is called as a Malenadu. Remember this, okay na? Nenpetkolli. So Malenadalli Chagali Iruvena, they'll make a chutney and they'll eat. ಅವರೇ ವಿವರಿಸಿದಂತೆ ಮಲೆನಾಡಿಗರ
ಪ್ರಿಯ ಇರುವೆಗಳ ಪರಿಚಯ ಈ ಚಗಳಿ ಇರುವೆ ಪಾಠ. ಸೊ ಚಗಳಿ ಇರುವೆ ಇಸ್ ಅ ವೆರಿ ಫೇವ್ರೆಟ್ ಪಾರ್ಟ್ ಆಫ್ ಅ ಮಲೆನಾಡು people, the people of a Malenadu. So this is the first part of a Chagali Iruve. I hope ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. If you have not understood, please comment ಮಾಡಿ or write a mail to yashaswikannadavaani@gmail.com and we'll see you in the next part of the lesson, Chagali Iruve. So until then, keep practicing. Share this video with your friends who are struggling to understand the lesson. Like ಮಾಡಿ, share ಮಾಡಿ, subscribe ಮಾಡಿ to Yashaswi Kannada Vaani YouTube ಚಾನಲ್ಗೆ. ಧನ್ಯವಾದಗಳು. From Yashaswi Kannada Vaani, there are many e-books that is being launched, even for children as well as adults. So for adults, the Spoken Kannada ebook part 1 is being launched, and the link for this is mentioned in the description box. Please go check it out the description box and purchase the book. The one speciality thing of this book is in a colloquial version, and this is the one and only book and the first book which is available in the market which is in a colloquial version, just not in a written version. Make use of this book. Along with, also follow my Instagram page to get the Spoken Kannada lessons for the adults. I hope this will be very useful for you, and the book is in a very affordable price. And for children, there are storybook level 1, level 2, vocabulary book, and the tense book is been there. Please make use of these ebooks. Again, link for all these books is been mentioned in the description box. Please go check out the description box and make use of these books. These books will help your children to make the sentence structures in a proper way, improves their language fluency, improves their vocabulary in a language, and actually it will bring too much of interest to them in Kannada learning. So make use of these books for your children. And there are workshops which is available in the YouTube itself in a playlist named Workshop 1 and Workshop 2. If your child is really struggling with the basics like a Varnamale, Kagunita, Vattakshura, Arkavali, words, make use of these workshop. Link for these workshop is mentioned in the description box. Please make sure you will go to the description box and use all these links. Workshop is a free of cost. It is available in the YouTube itself, and all the ebooks it will be, you have to pay and use those books. There is a sample copy for everything. You can just look into the sample copy and you can purchase. Like ಮಾಡಿ, share ಮಾಡಿ, subscribe ಮಾಡಿ. So knowledge will gain only by sharing the knowledge. So children, if you have learned something, teach to your friends also, and this will help you in your gaining the knowledge. So thank you so much, and if you are not subscribed to the channel, subscribe ಮಾಡ್ಕೊಳ್ಳಿ. Click on the notification, so that click on the bell link so that you will get notified as and when I upload the videos. Thank you so much. I'll meet you all ಅಂತ ಹೇಳ್ತಾ ಧನ್ಯವಾದ.